ಒಬ್ಬ ವ್ಯಕ್ತಿ ಆರೋಗ್ಯಕರವಾಗಿರಬೇಕಂದ್ರೆ ಆರೋಗ್ಯಕರ ಆಹಾರ, ವ್ಯಾಯಾಮ ಎಷ್ಟು ಮುಖ್ಯವೋ ನಿದ್ರೆ ಮತ್ತು ವಿಶ್ರಾಂತಿ ಕೂಡ ಅಷ್ಟೇ ಮುಖ್ಯ. ಆದರೆ ಹಿಂದಿನ ಈ ಒತ್ತಡದ ಜೀವನ ಶೈಲಿಯಲ್ಲಿ ಅನೇಕರು ನಿದ್ರಾಹೀನತೆಯ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಕಣ್ಮುಚ್ಚಿ ಮಲಗಿದ್ರೂ ನಿದ್ರೆ ಬರಲ್ಲ ಎಂತಿರ್ತಾರೆ. ನಿಮಗೂ ಸಹ ಈ ಸಮಸ್ಯೆ ಇದೆಯಾ? ಹಾಗಾದ್ರೆ ಮಲಗಿದ ತಕ್ಷಣ ನಿದ್ದೆ ಬರಬೇಕು ಅಂದ್ರೆ ಈ ಕೆಲವು ಸರಳ ಸಲಹೆ ಪಾಲಿಸಲೇಬೇಕು. ನೀವು ಮಲಗಿದ ತಕ್ಷಣ ನಿದ್ರಿಸಲು ಬಯಸಿದ್ರೆ ಕೋಣೆಯ ಲೈಟ್ ಆಫ್ ಮಾಡಿ, ಏಕೆಂದ್ರೆ ಬೆಳಕು ನಿಮ್ಮ ಸಿರ್ಕಾಡಿಯನ್ ಲಯವನ್ನು ಅಡ್ಡಿಪಡಿಸುತ್ತೆ. ಕೊಠಡಿ ಕತ್ತಲೆಯಾಗಿದ್ರೆ ನೀವು ಬೇಗ ನಿದ್ರಿಸ್ತೀರಿ, ಹಾಗಾಗಿ ಮಲಗುವ ಕೋಣೆ ಕತ್ತಲೆಯಿಂದಿರುವಂತೆ ನೋಡ್ಕೊಳ್ಳಿ. ಎರಡನೇದಾಗಿ, ಮಲಗುವ 1 ಗಂಟೆ ಮೊದಲು ನೀವು ಫೋನ್ ನೋಡುವುದನ್ನು ನಿಲ್ಲಿಸಿ. ಫೋನ್ ಮೆಲಟೋನಿನ್ ಉತ್ಪಾದನೆಗೆ ಅಡ್ಡಿಪಡಿಸಬಹುದು, ಇದು ನಿದ್ರೆ ಮಾಡಲು ಕಷ್ಟವಾಗುತ್ತೆ. ಹಾಗಾಗಿ ಈ ಅಭ್ಯಾಸವನ್ನ ತಕ್ಷಣ ನಿಲ್ಲಿಸಿ. ಮೂರನೇದಾಗಿ, ರಾತ್ರಿ ಮಲಗುವ ಮುನ್ನ ನಿಮ್ಮಿಷ್ಟದ ಪುಸ್ತಕ ಓದಿ, ಇದರಿಂದ ಮನಸ್ಸು ಹಗುರವಾಗುತ್ತೆ. ನೀವು ಬೇಗನೆ ನಿದ್ರೆ ಮಾಡಲು ಸಹ ಇದು ಸಹಾಯ ಮಾಡುತ್ತೆ. ನಾಲ್ಕನೇದಾಗಿ ನೋಡ್ಬೇಕಾದ್ರೆ, ಮಲಗುವ ಮುನ್ನ 5 ನಿಮಿಷಗಳ ಕಾಲ ಧ್ಯಾನ ಮಾಡಿ. ಯಾವುದೇ ಆಲೋಚನೆಗಳು ನಿಮ್ಮ ಮನಸ್ಸಿನಲ್ಲಿ ಬರಲು ಬಿಡಬೇಡಿ. ಇನ್ನು ನಿಮ್ಮ ಉಸಿರಾಟದ ಮೇಲೆ ಗಮನ ಹರಿಸಿ, ಇದು ನಿಮಗೆ ವೇಗವಾಗಿ ನಿದ್ರಿಸಲು ಸಹಾಯ ಮಾಡುತ್ತೆ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.